ಇವತ್ತು 8 ಗಂಟೆ ಸುಮಾರಿಗೆ ನಮಗೊಂದು ಮಾಹಿತಿ ಸಿಗುತ್ತೆ. ಆಕಾಶ್ ಅಂತ ಹೇಳಿ 30 ವರ್ಷ ಇವರಿಗೆ ತಲೆಗೆ ಇಂಜುರಿ ಪೆಟ್ಟಾಗಿ ಇವರಿಗೆ ಕಿಮ್ಸ್ ಅವ್ರ ತಂದೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಮತ್ತು ಡಿಸೀಸ್ ತಂದೆ ಆಕಾಶ್ ಅವರ ತಂದೆ ಅವರ ಫ್ರೆಂಡ್ಸ್ ಅವನ ಜೊತೆ ಯಾರು ಕುಡ್ಕೊಂಡು ಓಡಾಡ್ತಿದ್ರು ಅವರು ಒಂದು 6 ಜನ ಅವರೇ ಸೇರಿ ಇವನಿಗೆ ಕೊಂದಿರಬಹುದು ಅಂತ ಹೇಳಿ ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾವು ಈಗ ಜಸ್ಟ್ ಯಾರ್ಯಾರು ಅವನ ಜೊತೆ ಓಡಾಡ್ತಿದ್ರು ಅವರ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀವಿ. ಈ FIR ಮಾಡಿ ಮುಂದಿನ ತನಿಖೆನ ಕ್ರಮ ವಹಿಸ್ತೀವಿ. ಏನು ಹೇಳಿ? ಇಲ್ಲ ಪ್ರೈಮ ಫೇಶಿ ಬೇರೆ ಏನೂ ಇಂಜುರಿ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಬಟ್ ಅಫ್ಕೋರ್ಸ್ ರಿಪೋರ್ಟ್ ಬರಲಿ. ಈಗ ಪ್ರೈಮ ಫೇಶಿ ತಲೆಗೆ ಒಂದು ಗಾಯ, ಬ್ಲಂಟ್ ವೆಪನ್ನಿಂದ ಆಗಿರೋದು ಗಾಯ ಇದೆ. ಬಟ್ ಬೇರೆ ಯಾವುದೂ ಇಂಜುರಿ ಇಲ್ಲ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಬಟ್ ಅಫ್ಕೋರ್ಸ್ ಇನ್ನು ಫರ್ದರ್ ಎಕ್ಸಾಮಿನೇಷನ್ ಪೋಸ್ಟ್ ಮಾರ್ಟಮಲ್ಲಿ ಫರ್ದರ್ ಡೀಟೇಲ್ಸ್ ಗೊತ್ತಾಗುತ್ತೆ. ಪ್ರೈಮ ಫೇಶಿ ಅಂತೂ ಒಂದೇ ಒಂದು ಗಾಯ, ಬ್ಲಂಟ್ ವೆಪನ್ದು ಗಾಯ ಆಗಿದೆ ಅಂತ ಹೇಳ್ತಾರೆ. ಇಲ್ಲ ನಾವು ಅವರ ತಂದೆ ಏನು ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು FIR ಮಾಡ್ಕೋತಾ ಇದ್ದೀವಿ. ಅವ್ರ ತಂದೆ ಜೊತೆಗೆ ಒಂದು 6 ಜನ ಕುಡಿದು ಸುತ್ತಾಡ್ತಿದ್ರು, ಅವರೇ ಏನಾದರೂ ಮಾಡಿರಬಹುದು ಅಂತ ಹೇಳಿ ಅವರು ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಪ್ರಕಾರ ನಾವು FIR ಮಾಡ್ಕೋತೀವಿ. ಮುಂದಿನದ್ದು ಆರೋಪಿಗಳು ಸೆಕ್ಯೂರ್ ಆದಮೇಲೆ ಮತ್ತೆ ಪ್ಲಸ್ ಡಾಕ್ಟರ್ ರಿಪೋರ್ಟ್ ಯಾವ ಥರ ಬರುತ್ತೆ ಆ ಬೇಸಿಸ್ ಮೇಲೆ ಫರ್ದರ್ ಡೆವಲಪ್ಮೆಂಟ್ ನೋಡೋಣ. ವಿಚಾರಣೆಗೆ ಅಂತ ಹೇಳಿ ಎಲ್ಲ ಕಡೆ ಅವ್ರ ಫ್ರೆಂಡ್ಸ್ ಯಾರಿದ್ರು, ಅಕ್ಕಪಕ್ಕದವ್ರು ಯಾರಿದ್ರು, ಎಲ್ಲರನ್ನ ವಿಚಾರಣೆ ಮಾಡ್ತಾ ಇದ್ದೀವಿ. ಏನಾಯಿತು ಆ್ಯಕ್ಚುಲಿ ಘಟನಾವಳಿ ಯಾವ ಥರ ಜರುಗಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಫರ್ದರ್ ಅಪ್ಡೇಟ್ ನಾವು ನಿಮಗೆ ಕೊಡ್ತಿರ್ತೀವಿ. ಇಲ್ಲ, ಈ ಸ್ಪಾಟಿಗೆ ನಮ್ಮ ಆಫೀಸರ್ಸ್ ಹೋಗಿದ್ದಾರೆ. ವಿ ವಿಲ್ ಗೋ ಟು ದ ಸ್ಪಾಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.